CMA TCA Chairman President Srinivas Prasad ji, respected Neeraj Dhananjay Joshi, CMA Vijay Kiran Agastya ji, and also Raghavendra BK, and all the CMA faculty, staff, directors, all the members, my dear friends from Bengaluru, ಎಂಟರ್ಪ್ರಿನರ್ಸ್, ಮೀಡಿಯಾ ಫ್ರೆಂಡ್ಸ್, ಬಹಳ ವಿಚಾರಗಳನ್ನು ಅಲೋಕ್ ಚಂದ್ರ ಮಾತಾಡಿದ್ದಾರೆ ಮತ್ತು ಶ್ರೀನಿವಾಸ್ ಪ್ರಸಾದ್ ಕೂಡ ಈ ಕಾರ್ಯಕ್ರಮಕ್ಕೆ ಮುಂಚಿತ ನನಗೆ ಅನಿಸುತ್ತೆ ಎಲ್ಲರೂ ವಿಚಾರವನ್ನು ತಿಳಿಸಿದ್ದಾರೆ. ಬಹಳಷ್ಟು ವಿಚಾರಗಳು ಹೊಸ ಲೇಬರ್ ಕೋಡಲ್ಲಿ ಏನಿದೆ ಅಂತ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯು ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್ ಬಿಕಾಸ್ ಯು ಆರ್ ಸ್ಟಡಿಂಗ್ ಫಾರ್ ಯುವರ್ ಅಕಾಡೆಮಿಕ್ ಪರ್ಪಸಸ್ ಆ್ಯಂಡ್ ಆಲ್ಸೋ ಫಾರ್ ಬಿಸ್ನೆಸ್ ಪರ್ಪಸಸ್. ಲಾಸ್ಟ್ ಲೇಬರ್ ಕೋಡ್ 21 ನವೆಂಬರಲ್ಲಿ ಸಂಜೆ ಲಾಗೂ ಆಯಿತು ದೇಶಕ್ಕೆ. ಅವತ್ತಿನಿಂದ ಇವತ್ತಿನ ತನಕ ಬಹಳಷ್ಟು ಜನ ಇದರಲ್ಲಿ ಅಧ್ಯಯನ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ. ದೇ ರೋಟ್ ಇನ್ ಮೀಡಿಯಾ, ದೇ ರೋಟ್ ಇನ್ ನ್ಯೂಸ್ ಪೇಪರ್ಸ್, ದೇ ರೋಟ್ ಇನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಆಲ್ಸೋ ದೇ ರೋಟ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ. ನಿಮ್ಮಿಂದ ಬಹಳ ಸಲಹೆಗಳು ಮತ್ತು ಬೇರೆ ಬೇರೆ ಸೂಚನೆಗಳು ಕೂಡ ಭಾರತ ಸರ್ಕಾರಕ್ಕೆ ಬಂದಿದೆ. ಈಗಾಗಲೇ ಇಲ್ಲಿ ಚರ್ಚೆ ಆಯಿತು, ನಾವು ಎಷ್ಟು ಜನರ ಜೊತೆ ಇದನ್ನು ಚರ್ಚೆ ಮಾಡಿದ್ವಿ ಅಂತ ಹೇಳಿ. ವಿ ಕನ್ಸಲ್ಟೆಡ್ 98 ಟೈಮ್ಸ್ ವಿತ್ ಡಿಫ್ರೆಂಟ್ ಆರ್ಗನೈಸೇಷನ್ಸ್. 98 ಟೈಮ್ಸ್. ಅಷ್ಟು ಸಮಯ ಕೊಟ್ಟು ಅಷ್ಟು ಪೇಷನ್ಸಿಂದ ನಮ್ಮ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ ಮತ್ತು ನಾವು ಮತ್ತು ನಮ್ಮ ಅಧಿಕಾರಿಗಳು ಕೂತಿದ್ದಾರೆ. ಇಂಡಿಯನ್ ಲೇಬರ್ ಆರ್ಗನೈಸೇಷನ್ ILC ಜೊತೆ ನಾವು ಒಂದ್ಸರಿ ಮೀಟಿಂಗ್ ಮಾಡಿದ್ವಿ. ಕನ್ಸಲ್ಟೇಷನ್ ವಿತ್ ಸ್ಟೇಟ್ಸ್ ನಾವು 27 ಸರ್ತಿ ನಮ್ಮ ರಾಜ್ಯಗಳ ಜೊತೆ ಕೂತಿದ್ವಿ ಟು ಕನ್ವಿನ್ಸ್ ದೆಮ್ ಹೌ ಲೇಬರ್ ಕೋಡ್ ಈಸ್ ಬೆನಿಫಿಟೆಡ್ ಬೋತ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್ ಮತ್ತು ರಾಜ್ಯಕ್ಕೆ. ಆ್ಯಂಡ್ ಹೇಗೆ ನಮ್ಮ ಹಳೆಯ ಕೋಡುಗಳು ನಮಗೆ ತೊಂದರೆ ಆಗ್ತಾ ಇದ್ದಾವೆ. ಬಿಕಾಸ್ ಬ್ರಿಟಿಷರ್ಸ್ ಕೋಡ್ ಮಾಡಿದ್ದಾರೆ ಅಂತಂದರೆ ನಮಗೇನೋ ಫೇವರ್ ಮಾಡೋಕ್ಕೆ ಬ್ರಿಟಿಷರ್ಸ್ ಕೋಡ್ ಮಾಡಿರಲ್ಲ, ಆ್ಯಕ್ಟ್ ಮಾಡಿರಲ್ಲ. ಬಿಕಾಸ್ ದೇ ಆಲ್ವೇಸ್ ಕನ್ಸಿಡರ್ ಅಸ್ ವಿ ಆರ್ ಸ್ಲೇವ್ಸ್. ನಮ್ಮನ್ನು ಸ್ಲೇವ್ಸ್ ಆಗಿ ಇಟ್ಕೊಳ್ಳೋದಕ್ಕೇ ಬ್ರಿಟಿಷರ್ಸ್ ಕಾನೂನು ಮಾಡಿದರು. ಅದು ಇವತ್ತಿನ ನಮ್ಮ ಭಾರತಕ್ಕೆ ಅಗತ್ಯ ಇಲ್ಲ. ಈ ಕಾರಣಕ್ಕಾಗಿ ನಾವು ಸ್ಟೇಟ್ಗೆ ಇದನ್ನು ಕನ್ವಿನ್ಸ್ ಮಾಡೋದಕ್ಕೆ ಹಲವಾರು ಬಾರಿ 27 ಸರ್ತಿ ಅವ್ರ ಹತ್ರ ಮೀಟಿಂಗ್ ಮಾಡಿದ್ವಿ. 3 ಸರ್ತಿ ಮಂತ್ರಿಗಳ ಸಭೆ ಮಾಡಿದ್ದೀವಿ ಸ್ಟೇಟ್ ಮಿನಿಸ್ಟರ್ಸ್ ಜೊತೆ. ಯಾರ್ಯಾರು ಲೇಬರ್ ಮಂತ್ರಿಗಳಿದ್ದಾರೆ, ಲೇಬರ್ ಮಿನಿಸ್ಟರ್ಸ್ ಹೂ ಆರ್ ರೆಪ್ರೆಸೆಂಟಿಂಗ್ ಸ್ಟೇಟ್ಸ್ like cabinet ministers and state ministers, we consulted them. They came to Delhi in different time. ಅವರ ಜೊತೆ ಚರ್ಚೆ ಮಾಡಿದ್ವಿ. ಅವರ ಸೆಕ್ರೆಟರೀಸ್ ಬಂದಿದ್ರು. ಎಲ್ಲ ಮೀಟಿಂಗಲ್ಲೂ ಕೂಡ ಈ ಸೆಕ್ರೆಟರೀಸ್ 27 ಟೈಮಲ್ಲಿ ಕೂಡ ಇದ್ದರು. ಆ್ಯಂಡ್ ವಿ ಲೈಕ್ ನಾವು 4 ಜನಕ್ಕೆ ಜವಾಬ್ದಾರಿ ಕೊಟ್ಟಿದ್ವಿ. ನಮ್ಮ ಜಾಯಿಂಟ್ ಸೆಕ್ರೆಟರಿಗಳಲ್ಲಿ ಕೇಂದ್ರದ ಲೇಬರ್ ಮಿನಿಸ್ಟ್ರಿಯ 4 ಜನ ಲೇಬರ್ ಸೆಕ್ರೆಟರಿಗಳಿಗೆ, ಜಾಯಿಂಟ್ ಸೆಕ್ರೆಟರಿಗಳಿಗೆ 4 ಕೋಡ್ ಬಗ್ಗೆ ಸ್ಪೆಸಿಫಿಕೇಶನ್ ಆಗಿ ನೀವು ಇದರ ಬಗ್ಗೆನೇ ಯಾರಾದರೂ ಯಾವುದೋ ವೇಜ್ ಕೋಡ್ ಬಗ್ಗೆ ಬಂದರೆ ಈ ಜಾಯಿಂಟ್ ಸೆಕ್ರೆಟರಿಗೆ ನೀವು ಭೇಟಿ ಮಾಡಬೇಕು. ಇದರ ಮೂಲಕ ಏನು ಸಮಸ್ಯೆ ಇದೆ, ಏನು ಡೌಟ್ಸ್ ಇದೆ, ಇದನ್ನು ನೀವು ಬಗೆಹರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಹೇಳಿದ್ವಿ. ಅದಕ್ಕಾಗಿ ಈ 4 ಜನ ಜಾಯಿಂಟ್ ಸೆಕ್ರೆಟರೀಸ್ ಬೇರೆ ಬೇರೆ ಸಂದರ್ಭದಲ್ಲಿ ಯಾರೇ ಆಫೀಸರ್ಸ್ ಬರಲಿ, ಯಾರೇ ಟ್ರೇಡ್ ಯೂನಿಯನ್ಸ್ ಬರಲಿ, ಯಾರೇ ಎಂಪ್ಲಾಯಿ ಬರಲಿ, ಯಾರೇ ಎಂಪ್ಲಾಯರ್ಸ್ ಬರಲಿ ಅಥವಾ ಯಾವುದೇ ಆರ್ಗನೈಸೇಷನ್ ಬರಲಿ, ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಡುವಂಥದ್ದನ್ನು ಈ 4 ಜನ ಜಾಯಿಂಟ್ ಸೆಕ್ರೆಟರೀಸ್ ಮಾಡ್ತಾ ಇದ್ರು. 4 ಕೋಡ್ ಬಗ್ಗೆ ಟ್ರೇಡ್ ಯೂನಿಯನ್ಸ್ ಜೊತೆ ನಾವು 41 ಸರ್ತಿ ಕೂತಿದ್ವಿ, ಬೈಸ್ಕೊಂಡಿದ್ವಿ, ಜಗಳಾಡಿದ್ದಾರೆ, ಕೂಗಾಡಿದ್ದಾರೆ, ಎದ್ದೋಗಿದ್ದಾರೆ, ತುಂಬ ಪೆನ್ ಬಿಸಾಕಿದ್ದಾರೆ, ಪೇಪರ್ ಬಿಸಾಕಿದ್ದಾರೆ, ಎಲ್ಲ ಆಗಿದೆ. ಇದೆಲ್ಲ ಆದ ಮೇಲೆ ಕೂಡ ಅವರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಹೇಗೆ ನಾವು ಹಳೆಯ ಕೋಡುಗಳನ್ನು ದೇಶದಲ್ಲಿ ತೆಗಿಬೇಕು ಮತ್ತು ಯಾಕೆ ಹೊಸ ಕೋಡುಗಳ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾವು ಪ್ರಯತ್ನ ಮಾಡಿದ್ವಿ. ಸಹಜವಾಗಿ ಇಷ್ಟೊಂದು ದೊಡ್ಡ ದೇಶದಲ್ಲಿ ವೆರೈಟಿ ಆಫ್ ಜನ ಇದ್ದಾರೆ, ವೆರೈಟೀಸ್ ಆಫ್ ಟ್ರೇಡ್ ಯೂನಿಯನ್ಸ್ ಇದ್ದಾರೆ, ವೆರೈಟೀಸ್ ಆಫ್ ಲೇಬರರ್ಸ್ ಇದ್ದಾರೆ. ಯಾಕಂದರೆ ಕರ್ನಾಟಕದ ಲೇಬರ್ ನಾರ್ತ್ ಈಸ್ಟಲ್ಲಿ ಇರಲ್ಲ. ನಾರ್ತ್ ಈಸ್ಟಿನ ಲೇಬರ್ನ ಯೋಚನೆನೇ ಬೇರೆ. ಇಲ್ಲಿಯ ತಮಿಳ್ನಾಡಿನ ಲೇಬರು ಇನ್ನೆಲ್ಲೋ ಒಡಿಸ್ಸಾದಲ್ಲಿ ಇರಲ್ಲ, ಅವರ ಯೋಚನೆಗಳೇ ಬೇರೆ. ಜಮ್ಮು ಕಾಶ್ಮೀರದಲ್ಲಿ ಬೇರೆ.
ಎಲ್ಲಿ ಯಾವುದು ಬೆಳೀತಾರೆ, ಎಲ್ಲಿ ಯಾವುದು ಇಂಡಸ್ಟ್ರಿ ಇದೆ, ಅದರ ಆಧಾರದಲ್ಲಿ ಇವತ್ತು ಯೋಚನೆ ಆಗುತ್ತೆ. ನಾವು ಬೆಂಗಳೂರಲ್ಲಿ ಕೂತು ಮೈನ್ಸ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಮೈನ್ಸ್ ಇರುವಂಥ ರಾಜ್ಯಗಳೇ ಬೇರೆ, ಅವರಿಗೆ ಇರುವಂಥ ಸಮಸ್ಯೆಗಳೇ ಬೇರೆ. ಈ ರೀತಿ ಅವರವರ ರಾಜ್ಯದಲ್ಲಿ ಏನು ಸಮಸ್ಯೆ ಇದೆ, ಡಿಪೆಂಡ್ಸ್ ಆನ್ ದ್ಯಾಟ್ ವಿ ಟ್ರೈ ಟು ಕನ್ವಿನ್ಸ್ ಅಂಡ್ ಆಲ್ಸೋ ಟ್ರೈ ಟು ಅಡಾಪ್ಟ್ ದಿ ರೂಲ್ಸ್. ನಮ್ಗೆ ಅನ್ನಿಸ್ತಿತ್ತು 1228 ರೂಲ್ಸ್ಗಳನ್ನ, ಇಷ್ಟು ಆಕ್ಟ್ಗಳನ್ನ, ಇಷ್ಟು ಕೋಡ್ಗಳನ್ನ ನೆನ್ಪಿಟ್ಕೋಬೇಕಿತ್ತು. ಒಂದಕ್ಕೆ ಒಂದು ಕಾಂಟ್ರವರ್ಸಿ ಆಗ್ತಿತ್ತು, ಒಂದಕ್ಕೆ ಒಂದು ಓವರ್ಲ್ಯಾಪ್ ಆಗ್ತಿತ್ತು. ನಮ್ಮ ಆಕ್ಟ್ಗಳಲ್ಲಿ ಸರಿಯಾಗಿ ಡಿಫೈನ್ ಆಗಿ ಇರಲಿಲ್ಲ ಹಿಂದೆ ಮಾಡಿದಂಥ ರೂಲ್ಸ್ಗಳು. ಇದನ್ನು ಸರಿ ಮಾಡಬೇಕಂದ್ರೆ ಇವತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಅದೇ ಮೊದಲು ಕಾನೂನಿಂದ ಶುರು ಆಗಬೇಕು. ಯಾಕಂದರೆ ಎಲ್ಲರೂ ಹೋಗಿ ನಾವು ಒಂದು ಕಡೆ ಕಾನೂನಲ್ಲೇ ಸಿಕ್ಕಾಕೊಂತೀವಿ. ಅದರ ಸಲುವಾಗಿ ಇದನ್ನು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡೋದಕ್ಕೆ ಈಸ್ ಆಫ್ ಡೂಯಿಂಗ್ ರೂಲ್ಸ್ ಫಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿತ್ತು. ಈ ಕಾರಣಕ್ಕಾಗಿ ನಾವು ಮಾಡಿದ್ವಿ. ಅದೇ 41 ಸರ್ತಿ ಬೇರೆ ಬೇರೆ ಟ್ರೇಡ್ ಯೂನಿಯನ್ಸ್ ಜೊತೆ ನಾವು ಮಾತಾಡಿದ್ವಿ, ಎಂಪ್ಲಾಯೀಸ್ ಆರ್ಗನೈಸೇಷನ್ ಜೊತೆ. ಈಗ ನೀವೇನೋ MSME ಬಗ್ಗೆ ಮಾತಾಡಿದ್ರಿ ಅಥವಾ ಬೇರೆ ಬೇರೆ ಆರ್ಗನೈಸೇಷನ್ ಬಗ್ಗೆ ಮಾತಾಡಿದ್ವಿ. 19 ಸರ್ತಿ ನಾವು ಎಂಪ್ಲಾಯರ್ಸ್ ಯೂನಿಯನ್ ಜೊತೆ ಮಾತಾಡಿದ್ವಿ. ಈ ಕನ್ಸಲ್ಟೆಡ್ 19 ಟೈಮ್ಸ್, ನಾಟ್ 1 or 2 or 3. ಅಷ್ಟು ಪೇಷನ್ಸ್ ಇಂದ ನಾವು ಕೂತು ಅವ್ರ ಜೊತೆ ಮಾತಾಡಿದ್ವಿ. ಹಾಗೇನೆ ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಇದೆ, ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಗೆ ಇದೆ ಸ್ಟ್ಯಾಂಡಿಂಗ್ ಕಮಿಟಿ. ನಿಮ್ಮೆಲ್ಲರಿಗೆ ಗೊತ್ತಿದೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಕೂಡ ಗ್ರೂಪ್ ಆಫ್ MPs ಇದೊಂದು ಕಮಿಟಿ ಇರುತ್ತೆ. ಅದರಲ್ಲಿ ಎಲ್ಲ ಪಕ್ಷದವರು ಇರ್ತಾರೆ, ರಾಜ್ಯಸಭಾ ಮತ್ತು ಲೋಕಸಭಾದವರು ಇರ್ತಾರೆ. ಅರೌಂಡ್ 20-25 ಮೆಂಬರ್ಸ್ ಅದರಲ್ಲಿ ಇರ್ತಾರೆ. ಅವರು ಬೇರೆ ಬೇರೆ ಸಲಹೆಗಳನ್ನು ಆಯಾ ಕಾಲಕ್ಕೆ ಆಯಾ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾ ಇರ್ತಾರೆ. ಅದನ್ನು ಪಾರ್ಲಿಮೆಂಟಲ್ಲಿ ನಾವು ಮಂಡನೆ ಮಾಡ್ತೀವಿ. ಅಂದರೆ ಕಮಿಟಿ ರಿಪೋರ್ಟನ್ನು ನಾವು ಪಾರ್ಲಿಮೆಂಟಿಗೆ ಇಡ್ತೀವಿ. ಇದು ಸುಮಾರು 7 ಸರ್ತಿ ಅವರು ಸಿಟ್ಟಿಂಗ್ ಮಾಡಿ ಬೇರೆ ಬೇರೆ ರೀತಿಯ ರೆಕಮೆಂಡೇಶನನ್ನು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಕೂಡ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದು ಕೊಟ್ಟಿದ್ದಾರೆ. ಅದನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದನ್ನು, ಅವರ ಸಲಹೆಗಳನ್ನು ಕೂಡ ಸೇರಿಸುವಂಥದ್ದನ್ನು ನಾವು ಮಾಡಿದ್ವಿ. ಅಂದರೆ ಅದರಲ್ಲಿ ಕೂಡ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ಗೆ ಕಮಿಟಿಗೆ ಹಾಕುವಾಗ ಯಾರಿಗೆ ಟ್ರೇಡ್ ಯೂನಿಯನ್ನ ಬ್ಯಾಕ್ಗ್ರೌಂಡ್ ಇದೆ, ಯಾರು ಹೋರಾಟದ ಬ್ಯಾಕ್ಗ್ರೌಂಡ್ ಇದೆ ಅಂಥವರನ್ನೇ ಹಾಕ್ತಾರೆ ಸಹಜವಾಗಿ. ಯಾರಿಗೆ ಯಾವುದರ ಮೇಲೆ ಆಸಕ್ತಿ ಇದೆ ಅವರು ಕೂಡ ಆಪ್ಷನ್ ಕೊಡ್ಬೋದು, ನಾನು ಇಂಥ ಕಮಿಟಿಗೆ ಸೇರಬೇಕು ಅಂತ 1, 2, 3 ಅಂತ ನಾವು ಆಪ್ಷನ್ ಕೊಡ್ಬೋದು. ಅದರ ಆಧಾರದಲ್ಲಿ ನಮ್ಮನ್ನು ಕಮಿಟಿಗೆ ಹಾಕ್ತಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಜನ ಯಾರು ಟ್ರೇಡ್ ಯೂನಿಯನ್ನಲ್ಲಿ ಕೆಲಸ ಮಾಡಿ MPಗಳಾಗಿದ್ದಾರೆ, ಅದು ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅಥವಾ ಮಹಾರಾಷ್ಟ್ರ ಇರ್ಬೋದು, ಅಥವಾ ಬೇರೆ ಸ್ಟೇಟಿಂದ ಇರ್ಬೋದು, ಅಂಥವರೇ ಅದರಲ್ಲಿ ಇರ್ತಾರೆ. ಯಾಕಂದರೆ ಅವರ ಆಸಕ್ತಿಯ ಸಬ್ಜೆಕ್ಟಿನ ಮೇಲೆ ಅವರು ಸ್ಟ್ಯಾಂಡಿಂಗ್ ಕಮಿಟಿ ತಗೊತಾರೆ. ಕೆಲವು ಸಾರಿ ಮಾತ್ರ 2-3 ಕಮಿಟಿಯಲ್ಲಿ ಇರಬೇಕಾಗುತ್ತೆ, ಯಾಕಂದರೆ ಜನ ಕಡಿಮೆ ಇದ್ದಾಗ. ಅದರ್ವೈಸ್ ಇದರಲ್ಲಿ ಆ ರೀತಿಯ ಸ್ಟ್ಯಾಂಡಿಂಗ್ ಕಮಿಟಿ ಮೆಂಬರ್ಸ್ ಇದರಲ್ಲಿ ಸಲಹೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದನ್ನು ಮಾಡಿದ್ವಿ. ಒಟ್ಟಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆ್ಯಂಡ್ ಈಸ್ ಆಫ್ ವರ್ಕಿಂಗ್. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಎಂಟರ್ಪ್ರಿನರ್ಸಿಗೆ ಅಥವಾ ಎಂಪ್ಲಾಯ್ಮೆಂಟ್ ಕೊಡುವವರಿಗೆ, ಎಂಪ್ಲಾಯರ್ಸಿಗೆ. ಈಸ್ ಆಫ್ ಡೂಯಿಂಗ್ ವರ್ಕಿಂಗ್ ಆಗಬೇಕಲ್ಲ, ನಾವು ಖುಷಿಯಿಂದ ಕೆಲಸ ಮಾಡಬೇಕು, ಕೆಲಸ ಮಾಡಿದವರಿಗೂ ಖುಷಿಯಾಗಿರಬೇಕು. ಮತ್ತು ಕಾಲಕ್ಕೆ ಅವರಿಗೆ ವೇಜಿನ ಸಮಸ್ಯೆ, ಪದೇ ಪದೇ ನೀನು ಕಂಪ್ಲೇಂಟ್ ಕೊಡು, ಮತ್ತೆ ಕೋರ್ಟಿಗೆ ಹೋಗು. ಕೋರ್ಟಲ್ಲಿ ನಮ್ಮ ದೇಶದ ಕೋರ್ಟ್ ನಿಮ್ಗೆ ಗೊತ್ತಿದೆ, 10 ವರ್ಷ, 15 ವರ್ಷ, 20 ವರ್ಷ ಆದರೆ ಯಾವುದೇ ಕೇಸ್ಗಳು ಮುಗಿಯಲ್ಲ. ನಮ್ಮ ಅಡ್ವೊಕೇಟ್ಗಳು ಕೋರ್ಟ್ ತನಕ ಹೋಗಲ್ಲ. ಇಂಥ ಹಲವಾರು ಕೇಸುಗಳು ನಮಗೆ ಬರ್ತವೆ. ಪದೇ ಡೇಟ್ ಕೇಳ್ತಾರೆ. ಇಂಥ ಹಲವಾರು, ಇಲ್ಲಿ ಅಡ್ವೊಕೇಟ್ಸ್ ಯಾರಾದರೂ ಇರ್ಬೋದು, ಬೇಜಾರು ಮಾಡ್ಕೋಬೇಡಿ. ಆದರೆ ನಮಗೆ ಗೊತ್ತಿದೆ ನಮ್ಮ ಪರಿಸ್ಥಿತಿ ಏನು ಅಂತ ನಮ್ಗೆ ಗೊತ್ತಿದೆ. ಒಂದ್ಸರಿ ಕೋರ್ಟ್ಗೆ ಕೇಸ್ ಹೋದ್ರೆ ಆ ಎಂಪ್ಲಾಯರ್ ಹತ್ರ ದುಡ್ಡಿದೆ ಅಂತಂದ್ರೆ ಇನ್ನೂ ಅದು ಪೋಸ್ಟ್ಪೋನ್ ಆಗ್ತಾನೆ ಇರುತ್ತೆ. ಅದಕ್ಕಾಗಿ ದಯಮಾಡಿ ಇದಕ್ಕೆ ತಪ್ಪು ತಿಳ್ಕೊಳ್ಳೋದೇನೆ, ಇದು ಎಲ್ಲವಂತ ಜನರನ್ನ ಆಚೆ ತರಬೇಕು, ಎಂಪ್ಲಾಯರನ್ನೂ ತರಬೇಕು, ಎಂಪ್ಲಾಯೀಸನ್ನೂ ತರಬೇಕು. ಅದಕ್ಕಾಗಿ ಎಲ್ಲಿದು ಸೆಟ್ಲ್ ಆಗಬೇಕು, ಅದಕ್ಕೊಂದು ಮೆಕ್ಯಾನಿಸಮ್ ಬೇಕು. ಆ ಮೆಕ್ಯಾನಿಸಮ್ ಕೂಡ ನಾವು ಕ್ರಿಯೇಟ್ ಮಾಡಿದ್ವಿ. ಅಲೋಕ್ ಚಂದ್ರ ಇವಾಗಲೇ ಅದಕ್ಕೊಂದು ಬಾಡಿಯನ್ನು ಹೇಳಿದರು. ಮತ್ತು ಇದಕ್ಕೆ ಬರುವ ದಿನಗಳಲ್ಲಿ ನಾವು ಏನು ಇದೀವಿ ಅಂತಂದರೆ, ನ್ಯಾಷನಲ್ ಸೆಕ್ಯೂರಿಟಿ ಬೋರ್ಡನ್ನು ಮಾಡ್ತೀವಿ, ನ್ಯಾಷನಲ್ ಸೆಕ್ಯೂರಿಟಿ ಫಂಡನ್ನು ಮಾಡ್ತೀವಿ. ಮತ್ತು ಎಲ್ಲ ರಾಜ್ಯಗಳಿದನ್ನು ಇಂಪ್ಲಿಮೆಂಟ್ ಮಾಡಬೇಕು. 45 ಡೇಸ್ಗೆ ನಿಮ್ಮೆಲ್ಲರಿಗೂ ಸಲಹೆ ಕೊಡೋಕ್ಕೆ ನಾವು ಬಿಟ್ಟಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ 45 ಡೇಸ್ ಪಬ್ಲಿಕ್ ಕನ್ಸಲ್ಟೇಷನ್ ಇದರಲ್ಲಿ ಇದೆ. ಯು ಕ್ಯಾನ್ ಗಿವ್ ಯುವರ್ ಸಜೆಷನ್ಸ್. ಇದಕ್ಕೆ ನಮ್ಮ ವೆಬ್ಸೈಟ್ ಇದೆ, ಅಥವಾ ಯು ಕ್ಯಾನ್ ರೈಟ್ ಟು ಡಿಪಾರ್ಟ್ಮೆಂಟ್. ಅದಕ್ಕೆ ಸಂಬಂಧಪಟ್ಟಂಥ ಕೋಡ್ ನೋಡುವಂಥವರಿಗೆ ಅದು ಹೋಗುತ್ತೆ. ಯಾವ ಕೋಡಲ್ಲಿ ನೀವು ಬರೆದಿದ್ದೀರಿ, ಯಾವ ಇದರಲ್ಲಿ ಬರೆದಿದ್ದೀರಿ ಅನ್ನುವಂಥದ್ದು ಅದಕ್ಕೆ ಹೋಗುತ್ತೆ. ಅದಕ್ಕಾಗಿ ನಾನು ವಿನಂತಿ ಮಾಡುವಂಥದ್ದು, ಯಾರಿಗೆ ನಿಮ್ಮ
ನಿಮ್ಮ ಎಂಪ್ಲಾಯರ್ಗೆ ಅಥವಾ ನೀವು ಯಾರ ಜೊತೆ ಜೋಡಣೆ ಆಗಿದ್ದೀರಿ ಅವರಿಗೆ ಟ್ರೇಡ್ ಯೂನಿಯನ್ ಜೊತೆ ಕೆಲವರು ಇರ್ಬೋದು, ಅಥವಾ ಎಂಪ್ಲಾಯರ್ ಜೊತೆ ಎಂಟರ್ಪ್ರೈಸ್ ಜೊತೆ ನೀವು ಇಲ್ಲಿ ಕೂತಿರುವಂಥವ್ರು ಇರ್ಬೋದು, ಅಥವಾ ವರ್ಕರ್ಸ್ ಯೂನಿಯನ್ ಅವರು ಕೂಡ ಇಲ್ಲಿ ಕೆಲವರು ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ ಅವರು ಇಲ್ಲಿ ಕೂತಿದ್ದೀರಿ. ಅದಕ್ಕೆ ನನ್ನ ವಿನಂತಿ ಇರುವಂಥದ್ದು ಒಂದೇ, ನಿಮಗೆ ಈ 45 ಡೇಸಲ್ಲಿ ನಿಮಗೆ ಎಲ್ಲ ಸಲಹೆಗಳನ್ನು ಕೊಡೋಕ್ಕೆ ಕೂಡ ಅವಕಾಶ ಇದೆ. ಈ ಸಲಹೆಗಳನ್ನು ನೀವು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಮತ್ತು ರಾಜ್ಯ ಸರ್ಕಾರಗಳು ಕೂಡ ಬರುವಂಥ ದಿನದಲ್ಲಿ ಇದನ್ನು ಫಾರ್ಮಲೈಸ್ ಮಾಡಲೇಬೇಕು. ಒಂದ್ಸಾರಿ ಕೋಡು ಲಾಗೋ ಆದಮೇಲೆ ಇಡೀ ದೇಶಕ್ಕೆ ಅದು ಲಾಗೋ ಆಗುತ್ತೆ. ಲಾಗೋ ಆಗೋದಕ್ಕೆ ರಾಜ್ಯಗಳು ಬೇರೆ ಬೇರೆ ಅವರದೇ, ನಾನು ಆವಾಗಲೇ ಹೇಳಿದೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಇದು ಟ್ರೇಡ್ ಯೂನಿಯನ್ಸ್ ಇದ್ದಾವೆ, ಒಂದೊಂದು ರೀತಿಯ ಉದ್ಯೋಗ ಇದೆ. ಆವಾಗಲೇ ಹೇಳಿದಾಗೆ ನೀವು ನಾರ್ತ್ ಈಸ್ಟ್ಗೆ ಹೋಗಿ ಕರ್ನಾಟಕದ ಅಥವಾ ಯಾವುದೋ ಮೈನ್ಸ್ ಇರುವಂಥ ಒರಿಸ್ಸಾದ ರೂಲ್ಸನ್ನು ಮಾಡೋಕ್ಕಾಗಲ್ಲ. ಅವ್ರದ್ದೇ ಆದಂಥ ನೇಚರ್ ಆಫ್ ವರ್ಕಿನ ಮೇಲೆ ನಾವು ಕೋಡನ್ನು ಅಪ್ಲೈ ಮಾಡಬೇಕಾಗುತ್ತೆ, ರೂಲ್ಸನ್ನು ಅಪ್ಲೈ ಮಾಡಬೇಕಾಗುತ್ತೆ. ಆ ರಾಜ್ಯಕ್ಕೆ ಆ ರಾಜ್ಯದ ಅವಕಾಶ ಇದೆ. ಇವತ್ತು ಕರ್ನಾಟಕದಲ್ಲಿ ಗಿಗ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ಗೆ ಒಂದು ಪ್ರಯತ್ನ ಮಾಡಿದ್ದಾರೆ. ನಾವು ಒಂದು ಏನೋ ಇದನ್ನು ಫಾರ್ಮಲೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು. ಮಾಡೋಕ್ಕೆ ಶುರು ಮಾಡಿದಾಗ ತಾನೇ ಸರಿಯಾ ತಪ್ಪ ಅಂತ ಗೊತ್ತಾಗ್ಬೋದು. ಯಾರು ಸರಿ ಮಾಡೋಕ್ಕೆ ಶುರು ಮಾಡಿಲ್ಲ ಅಂದರೆ ಯಾವುದು ಗೊತ್ತಾಗಲ್ಲ. ಅದಕ್ಕಾಗಿ ಕರ್ನಾಟಕದಲ್ಲಿ ಇದು ಶುರುವಾಗಿದೆ, ಬೇರೆ ಬೇರೆ ರಾಜ್ಯದಲ್ಲಿ ಇದು ಮಹಾರಾಷ್ಟ್ರದಲ್ಲಿ ಶುರುವಾಗಿದೆ. ಯಾಕಂದರೆ ಗಿಗ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಿಟಿಗಳಲ್ಲಿ ಇರುವಂಥದ್ದು. ಎಲ್ಲಿ ಫುಡ್ ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊ ಇದೆ, ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಅಥವಾ ಬ್ಲಿಂಕೆಟ್ ಇದೆ, ಇಂಥ ಕಡೆ ಗಿಗ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಜಾಸ್ತಿ ಇದ್ದಾರೆ. ಈ ಕಾರಣಕ್ಕಾಗಿ ಅವರಿಗೆ ನಾವು ರೂಲ್ಸ್ ಏನು ಮಾಡ್ಬೋದು. ಮತ್ತು ಪ್ರಧಾನಮಂತ್ರಿಯವರ ಅಪೇಕ್ಷೆ ಇರುವಂಥದ್ದು, ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಹೇಳಿದ್ದೆ, ಎಲ್ಲರನ್ನೂ ಕೂಡ ಸೋಷಿಯಲ್ ಸೆಕ್ಯೂರಿಟಿನ ಅಡಿಯಲ್ಲಿ ತರಬೇಕು. ಪ್ರತಿಯೊಬ್ಬರಿಗೂ ಅನ್ಆರ್ಗನೈಸ್ಡ್ ವರ್ಕರ್ಸ್ ಕೂಡ ESI ಬೆನಿಫಿಟ್. ಇವತ್ತು ಮೊನ್ನೆ ನಾನು ಕಲಬುರಗಿ ಹೋಗಿದ್ದೆ. ದೇಶದ ಮೊದಲ ESI ಮೆಡಿಕಲ್ ಕಾಲೇಜ್, ESI ಹಾಸ್ಪಿಟಲು, ಜನರಲ್ ಪಬ್ಲಿಕ್ಕಿಗೆ ನಾವು ESI ಹಾಸ್ಪಿಟಲನ್ನು ಓಪನ್ ಮಾಡಿದ್ದೀವಿ. ಜನರಲ್ ಪಬ್ಲಿಕ್ ಅಲ್ಲಿ ಇರುವಂಥದ್ದು ಎಷ್ಟು, ಕಲಬುರಗಿಯಲ್ಲಿ ಬಹಳ ದೊಡ್ಡ ಆಸ್ಪತ್ರೆ ಆಗಿದೆ, ಬಹಳ ದೊಡ್ಡ ಮೆಡಿಕಲ್ ಕಾಲೇಜ್ ಆಗಿದೆ. ಅಲ್ಲಿ ಟೋಟಲಿ ಎಲ್ಲ ಸೇರಿದ್ರೆ IP ಕಾರ್ಡ್ ಹೋಲ್ಡರ್ಸ್ ಇರೋದು ಮ್ಯಾಕ್ಸಿಮಮ್ ಅಂದರೆ 13,000-14,000. 50 acres ಅಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ, ಮೆಡಿಕಲ್ ಕಾಲೇಜ್ ಇದೆ, 1800 ಸ್ಟೂಡೆಂಟ್ಸ್ ಇದ್ದಾರೆ, ಪ್ರೊಫೆಸರ್ಸ್ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟು ಇದೆ. ಆದರೆ ಅಲ್ಲಿ IPC ಇಲ್ಲ. ಇಷ್ಟು ದೊಡ್ಡ ಆಸ್ಪತ್ರೆ ಏನು ಮಾಡೋದು? ಕೇಂದ್ರ ಸರ್ಕಾರ ಯೋಚನೆ ಮಾಡ್ತು, ನರೇಂದ್ರ ಮೋದಿ ಅವರ ಅಪೇಕ್ಷೆಯಂತೆ ಇವತ್ತು ಆ ಹಾಸ್ಪಿಟಲನ್ನು ನೀವು CGHS ರೇಟಲ್ಲಿ ಪಬ್ಲಿಕ್ಕಿಗೆ ಓಪನ್ ಮಾಡಿ. ಅದಕ್ಕಾಗಿ 30-35% ಬೆಡ್ ಆಕ್ಯುಪೆನ್ಸಿ, 560 ಬೆಡ್ ಇದೆ. 35% ಕೂಡ ತುಂಬ್ತಾ ಇರಲಿಲ್ಲ. ಇವತ್ತು ಅದು 52-53%ಗೆ ಬಂದಿದೆ. ಯಾಕಂದರೆ ಜನಕ್ಕೆ ಈಗ ಗೊತ್ತಾಗ್ತಾ ಇದೆ ಈ ESI ಹಾಸ್ಪಿಟಲಲ್ಲಿ ನಾವು ಹೋಗ್ಬೋದು ಅಂತ ಹೇಳಿ. ಅಲ್ಲಿಗ ವರ್ಕರ್ಸ್ ಹೋಗ್ತಾರೆ ಅಥವಾ ಫಾರ್ಮರ್ಸ್ ಹೋಗ್ತಾರೆ, ಅಕ್ಕಪಕ್ಕದ ಎಲ್ಲ ಜನ ಕೂಡ ಇವತ್ತು ಅಲ್ಲಿ ಫೆಸಿಲಿಟಿ ಇದೆ ಅಂತ ಹೋಗ್ತಾರೆ. ಅದಕ್ಕಾಗಿ ಈ ರೀತಿಯ ಫೆಸಿಲಿಟಿಯನ್ನು ಬರುವಂಥದ್ದಿಂದಲೇ ನಾವು ಎಲ್ಲ ಕಡೆ ಕೊಡಬೇಕು ಅಂತ ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. CGHS ರೇಟಲ್ಲಿ ಅಂದರೆ ನಿಮಗೆ ಗೊತ್ತಿದೆ, 5,000 ಅಡ್ಮಿಷನು ಅಥವಾ 5,000 ರೂಪಾಯಿ ಖರ್ಚಾಗುವಂಥದ್ದು ಕೇವಲ 500 ರೂಪಾಯಿಯಲ್ಲಿ CGHS ರೇಟಲ್ಲಿ ಆಗುತ್ತೆ. ಅದಕ್ಕಾಗಿ ಇದನ್ನು ನಾವು ಇಡೀ ದೇಶದಲ್ಲಿ, ನಿಮಗೆ ಗೊತ್ತಿದೆ, ಎಲ್ಲ ಜಿಲ್ಲೆಗಳಿಗೆ ESI ಕೋಡ್ ಅಪ್ಲೈ ಆಗಿಲ್ಲ, ESI ಹಾಸ್ಪಿಟಲ್ ಇಲ್ಲ, ನೋಟಿಫೈ ಆಗಿಲ್ಲ. ಯಾಕಂದರೆ ಎಲ್ಲಿ ಕಡಿಮೆ IPC ಇದ್ದಾರೆ ಅಲ್ಲಿಗೆ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಅದರ ಸಲುವಾಗಿ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡೋದು ನಮಗೆ ಬಹಳ ಕಾಸ್ಟ್ಲಿ ಆಗುತ್ತೆ. ಅದರ ಬದಲಾಗಿ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಅವರನ್ನು ಕಳಿಸಿ ಅಲ್ಲೇ ಬಿಲ್ಲನ್ನು 100% ಪೇ ಮಾಡೋದು ನಮಗೆ ಈಸಿ ಆಗುತ್ತೆ. ಇದು ನಿಮಗೆಲ್ಲರಿಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ಹೊಸ ಆಸ್ಪತ್ರೆಗೆ ಹೋಗಬೇಕಾ, ಇದು ಚರ್ಚೆ ನಡೀತಿದೆ. ಹೊಸ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಹೋಗಬೇಕಾ, ಇಲ್ಲ ಯಾರೋ ಅಪೋಲೋಗೆ ಹೋಗಬೇಕು ಅಂತಿದ್ದಾನೆ, ಯಾರೋ ರಾಮಯ್ಯಕ್ಕೆ ಹೋಗ್ಬೇಕು ಅಂತಿದ್ದಾನೆ, ಯಾರೋ ಇನ್ಯಾವುದೋ ಹಾಸ್ಪಿಟ್ಲಿಗೆ ಹೋಗ್ಬೇಕಂತಿದ್ದಾನೆ. ನಾವು ಅಲ್ಲಿ ಹೋದರೂ ಕೂಡ ESIಗೆ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ಆಗಲ್ಲ, ನಮ್ಮಲ್ಲಿ ಆ ಸ್ಪೆಷಲಿಸ್ಟ್ ಇಲ್ಲ ಅಂತ ಅಲ್ಲಿಗೆ ರೆಫರ್ ಮಾಡಿದ್ರು 100% ಪೇಮೆಂಟನ್ನು ನಾವು ಮಾಡ್ತೀವಿ. ಅವರಿಗೆ 1 ಕೋಟಿ ಆದರೂ ನಾವು ಪೇಮೆಂಟ್ ಮಾಡ್ತೀವಿ ನಮ್ಮ ವರ್ಕರ್ಸ್ಗೆ. ಅದಕ್ಕಾಗಿ ಇವತ್ತು ಇದನ್ನು ಇಡೀ ದೇಶದಲ್ಲಿ ಓಪನ್ ಮಾಡಬೇಕು ಅಂತ. ನಮ್ಮದು ರಿಸ್ಟ್ರಿಕ್ಟೆಡ್ ಇದೆ ಈಗ. ಯಾಕೆ ನಮಗೆ ರಾಜಾಜಿನಗರ ಇದೆ, ನೀವು ರಾಜಾಜಿನಗರನೇ ಹೋಗಿ ಅಂತ ಹೇಳ್ತೀವಿ. ನಮಗೆ ಪೀಣ್ಯ ಇದೆ, ಪೀಣ್ಯಕ್ಕೆ ಹೋಗಿ ಅಂತ ಹೇಳ್ತೀವಿ. ಇದನ್ನು ಬಿಟ್ಟು ನಾನು ಪೇಷಂಟು, ನನಗೆ ಯಾವುದು ಖುಷಿ ಅನಿಸುತ್ತೆ, ನನ್ನ ಫ್ಯಾಮಿಲಿ ಡಾಕ್ಟರ್ ಎಲ್ಲಿದ್ದಾರೆ, ನನಗೆ ನೋಡೋ ಡಾಕ್ಟರ್ ಎಲ್ಲಿದ್ದಾರೆ, ಅಲ್ಲಿ ಹೋಗೋಕ್ಕೆ ನಾವು ಸ್ವಾತಂತ್ರ್ಯವನ್ನು ಕೊಡ್ಬೋದು. ಇದು ಪ್ರಧಾನಿಯವರ ಅಪೇಕ್ಷೆ ಇರುವಂಥದ್ದು. ಮತ್ತು ಎಲ್ಲ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಕೂಡ ನಾವು ESI ಮತ್ತು EPF ಅಡಿಯಲ್ಲಿ ತರೋದಕ್ಕೆ,
ಅದಕ್ಕಾಗಿ ನಾವು ಇವತ್ತು ಓಪನ್ ಮಾಡಿರುವಂಥದ್ದು 10 ಮೆಂಬರ್ ಇರುವ ಒಳಗಿರುವಂಥವ್ರು ಕೂಡ EPFಗೆ ಜಾಯ್ನ್ ಆಗ್ಬೋದು. EPFಗೆ ಜಾಯ್ನ್ ಆಗೋಕ್ಕೆ ಅವರವರ ಅಪೇಕ್ಷೆ. ಇವತ್ತು ನಮಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ನಾನು ಕೂಡ EPF ಕಟ್ಬೋದು ಅಂತ. ಯಾರು ನೌಕರಿ ಸಂಬಳ ತಗೊಂತೀವಿ, ನನ್ನ ದುಡ್ಡು EPFದಲ್ಲಿ ಸೇಫ್ ಆಗಿರುತ್ತೆ ಅಂತ ನಂಗೆ ಅನಿಸಿದೆ. ಮುಳುಗಿಸುವಂತ ಪ್ರಶ್ನೆ ಇಲ್ಲ, ಯಾಕಂದ್ರೆ ಸರ್ಕಾರ ಅದಕ್ಕೆ ದುಡ್ಡು ಕೊಡುತ್ತೆ, ಸರ್ಕಾರಿ ಗ್ಯಾರಂಟಿ ಇದೆ. ಪ್ರತಿ ವರ್ಷ ಭಾರತ ಸರ್ಕಾರ 13,000 ಕೋಟಿ ಈಗಿರೋ ಪ್ರಕಾರ ನಾವು 7 ಕಿತ್ನಾ ದಿಯಾ ये साल 8.25 ನಾವು ಇಂಟ್ರೆಸ್ಟ್ ಕೊಡೋದಕ್ಕೆ ಈ ವರ್ಷ ಭಾರತ ಸರ್ಕಾರ ದುಡ್ಡು ಕೊಡುತ್ತೆ ಅದಕ್ಕೆ. ಆವಾಗ ಮಾತ್ರ ಇದನ್ನು ಕೊಡೋಕ್ಕೆ ಸಾಧ್ಯ. 13,000 ಕೋಟಿ 14,000 ಕೋಟಿ EPF ಇಂಟ್ರೆಸ್ಟ್ ಕೊಡೋಕ್ಕೆ ಭಾರತ ಸರ್ಕಾರ ದುಡ್ಡು ಕೊಡುತ್ತೆ. ಬರುವಂಥದ್ದಿಂದಲೇ ನಾವು ಈ ಇನ್ಫಾರ್ಮಲ್ ವರ್ಕರ್ಸ್ ಅನ್ನ ಅಲ್ಲಿಗೆ ಏನಾದರೂ ಸೇರಿಸ್ಕೊಂಡಾಗ ಇದರ ರೇಟ್ ಜಾಸ್ತಿ ಆಗ್ಬೋದು. ಇದು ನಾವು ಜಾಸ್ತಿ ಕೊಡಬೇಕಾಗ್ಬೋದು, ಸಂಖ್ಯೆ ಜಾಸ್ತಿ ಆಗಬೇಕು, ಜಾಸ್ತಿ ಕೊಡಬೇಕಾಗ್ಬೋದು. ಈ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅದಕ್ಕಾಗಿ ಇಡೀ ವರ್ಕರ್ಸ್ ಅನ್ನ ಫಾರ್ಮಲೈಸೇಷನ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದು, ಮತ್ತೆ ಈಸ್ ಆಫ್ ನಾವು ನಮ್ಮಲ್ಲಿ ಸ್ಪಷ್ಟ ಇದೆ. ಯಾಕಂದ್ರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಏಕಾತ್ಮ ಮಾನವತಾದಲ್ಲಿ ಹೇಳಿದ್ರು, ಎಂಪ್ಲಾಯಿ ಮತ್ತು ಎಂಪ್ಲಾಯೀಸು ಸಂಘರ್ಷ ಮಾಡೋದಕ್ಕೆ ಇರೋದಲ್ಲ. ಕೆಲವು ರಾಜ್ಯ ನಿಮಗೆ ಗೊತ್ತಿದೆ, ನೀವು ಕೇರಳಕ್ಕೆ ಹೋದ್ರೆ ಯಾವುದೇ ದೊಡ್ಡ ಇಂಡಸ್ಟ್ರಿಗಳಲ್ಲಿ ನೀವು ಹೋಗಲ್ಲ. ಯಾಕೆ? ಸಂಘರ್ಷ. ಹೋದ ತಕ್ಷಣ ಸಂಘರ್ಷ ಮಾಡಿದ್ರೆ ಆ ಫ್ಯಾಕ್ಟ್ರಿ ಬಂದಾದ್ರೆ ಯಾರಿಗೆ ಲಾಸ್? ಫ್ಯಾಕ್ಟ್ರಿ ಓನರ್ಗೆ ಲಾಸ್, ಬ್ಯಾಂಕಿಗೆ ಲಾಸ್, ಸರ್ಕಾರಕ್ಕೆ ಲಾಸ್, ಒಟ್ಟು ವ್ಯವಸ್ಥೆಗೆ ಲಾಸ್. ಅಲ್ಲಿ ಯಾರೋ ವರ್ಕರ್ಸ್ ಪಾಪ ಸೇರಿದ್ರು ಹೊಸದಾಗಿ ಅಂತಂದ್ರೆ ಅವ್ನು ಮತ್ತೆ ಇನ್ನೊಂದು ಕೆಲಸ ಹುಡುಕ್ಬೇಕು. ಈ ಪರಿಸ್ಥಿತಿಯನ್ನ ದೇಶದಲ್ಲಿ ನಿರ್ಮಾಣ ಆಗಬಾರ್ದು. ನಾವು ಪರಸ್ಪರ ಪೂರಕವಾಗಿ ದೇಶದ ಅಭಿವೃದ್ಧಿಗಿರುವವರು, ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ಒಟ್ಟಿಗೆ ಹೋಗಬೇಕು. ಆ ಕಾರಣಕ್ಕಾಗಿ ಈ ದೃಷ್ಟಿಕೋನದಿಂದ ನಾವು ರೂಲ್ಸ್ ಅನ್ನ ಫ್ರೇಮ್ ಮಾಡಬೇಕು. ಅದಕ್ಕಾಗಿ ಈ ರೂಲ್ಸ್ ಅನ್ನು ನಾವು ಇವತ್ತು ಫ್ರೇಮ್ ಮಾಡಿದೀವಿ. ಇದರಲ್ಲಿ ಎಂಪ್ಲಾಯರ್ಗೆ ಏನಾದರೂ ತಪ್ಪು ಮಾಡಿದ್ರೆ ಜೈಲಿಗೆ ಕಳಿಸುವಂಥದ್ದಿತ್ತು. ತುಂಬಾ ಜನ ಹೋಗಿದ್ದಾರೆ ಕೂಡ, ಇವತ್ತಿಲ್ಲ. ಇನ್ಸ್ಪೆಕ್ಟರ್ ಅನ್ನುವಂಥ ಹೆಸರಲ್ಲಿ ಬರ್ತಿದ್ರು, ಎಲ್ಲ ಲೂಟಿ ಮಾಡ್ತಾ ಇದ್ರು. ಅವರಿಗೆ ಲಂಚ ಕೊಡದೆ ಅವ್ರು ಹೋಗ್ತಾ ಇರಲಿಲ್ಲ. ಇನ್ಸ್ಪೆಕ್ಟರ್ ಅನ್ನುವಂಥವ್ರು, ನಾನು ಸತ್ಯ ಮಾತಾಡ್ತಿದ್ದೀನಿ, ಯಾಕಂದ್ರೆ ಎವ್ರಿಡೇ ನಮ್ಗೆ ಹತ್ರ ಕಂಪ್ಲೇಂಟ್ ಬರುತ್ತೆ, ಎವ್ರಿಡೇ ನಮ್ಮ ಹತ್ರ ಜನ ಬರ್ತಾರೆ. ಅದರ ಆಧಾರದಲ್ಲಿ ನಾನು ಮಾತಾಡ್ತೀನಿ. ಯಾವುದೋ ಫ್ಯಾಕ್ಟ್ರಿಗೆ ಇನ್ಸ್ಪೆಕ್ಟರ್ ಹೋದ ಅಂದ್ರೆ ಅವನಿಗೆ ಕೈ ಬೀಸಿ ಮಾಡಿಯೇ ಕಳಿಸ್ಬೇಕು, ಇಲ್ಲ ಅಂದ್ರೆ ರಿಪೋರ್ಟ್ ಸರಿ ಬರುತ್ತೆ ಅಂತ ವಿಶ್ವಾಸ ಇರಲಿಲ್ಲ ನಮ್ಮ ದೇಶದ ಜನಕ್ಕೆ. ಸತ್ಯವನ್ನ ಸತ್ಯವಾಗಿ ಹೇಳಬೇಕಾಗಿದೆ. ನಾನು ಅಧಿಕಾರಿಗಳಿಗೆ ಕೆಳಗೆ ಮಾಡಿ ಮಾತಾಡ್ತಾ ಇಲ್ಲ, ಇದು ನಮ್ಮಲ್ಲಿ ಸಿಸ್ಟಮ್ ಆಗೋಗಿದೆ, ಸಿಸ್ಟಮ್ ಅಲ್ಲೇ ಸೇರ್ಕೊಂಡು ಬಿಟ್ಟಿದೆ. ಅದಕ್ಕಾಗಿ ಇವತ್ತು ಇನ್ಸ್ಪೆಕ್ಟರ್ ಪದವನ್ನ ನಾವು ತೆಗೆದಿದ್ದೀವಿ. ನೀನು ಇನ್ಸ್ಪೆಕ್ಷನ್ ಮಾಡಬೇಕಾಗಿಲ್ಲ, ನೀನು ಫೆಸಿಲಿಟೇಟರ್. ಅಲ್ಲಿ ಏನಾದ್ರು ತಪ್ಪಿದ್ರೆ ಅದನ್ನು ಸರಿ ಮಾಡೋಕ್ಕೆ ಹೋಗು, ಅವರಿಗೆ ಸಲಹೆ ಕೊಡೋಕ್ಕೆ ಹೋಗು. ಇದನ್ನ ಸರಿ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಅವರಿಗೆ ಕಳಿಸಿಕೊಡಕ್ಕೆ ಹೋಗು. ಇದು ನಮ್ಮ ಯೋಚನಾ ದೃಷ್ಟಿ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಎಂಪ್ಲಾಯೀಸ್ ಪರಸ್ಪರ ಸಂಘರ್ಷ ಮಾಡೋಕ್ಕಿಲ್ಲ, ಪರಸ್ಪರ ಪೂರಕವಾಗಿ. ಅವನು ಬೆಳೆದ್ರೆ ಇವನಿಗೆ ಬೋನಸ್ ಜಾಸ್ತಿ ಸಿಗುತ್ತೆ, ಅವನಿಗೆ ಒಳ್ಳೆ ಲಾಭ ಬಂದರೆ ದೀಪಾವಳಿಯಲ್ಲಿ ಅವನಿಗೆ ಅನಿಸುತ್ತೆ ನನಗೆ ಲಾಭ ಬಂದಿದೆ, ನಾನೊಂದು ಇದರಲ್ಲಿ 1,000 ರೂಪಾಯಿಯನ್ನು ನನ್ನ ವರ್ಕರ್ಸ್ ಜೊತೆ ಶೇರ್ ಮಾಡ್ತೀನಿ ಅಂತ ಅನಿಸುತ್ತೆ. ಅದಕ್ಕಾಗಿ ಪರಸ್ಪರ ಪೂರಕವಾಗಿರೋದಕ್ಕೆ ನಾವು ಮಾಡಿದ್ದೀವಿ. ಮತ್ತು 4 ಲೇಬರ್ ಕೋಡ್ ಬಗ್ಗೆ ವಿಸ್ತಾರವಾಗಿ ಇವತ್ತು ನಮ್ಮ ಅಲೋಕ್ ಚಂದ್ರ ಮಾತಾಡಿದ್ದಾರೆ. ನಾನು ಪ್ರತಿಯೊಂದು ಕೋಡಿಗೆ ಹೋಗಲ್ಲ, ಆದರೆ ಇದರ ಹಿಂದಿರುವಂಥ ಉದ್ದೇಶ ಏನಿತ್ತು ಅನ್ನುವಂಥದ್ದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ದೇಶದಲ್ಲೆಲ್ಲ ಇವತ್ತು ಇದು ಲಾಗು ಆಗಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಕೆಲವು ರಾಜ್ಯಗಳ ಕ್ವೇರೀಸ್ ಇದ್ದಾವೆ, ಅಂದರೆ ಇದಕ್ಕೆ ಪೂರ್ತಿ ವಿರೋಧ ಇದೆ, ಎಲ್ಲ ರಾಜ್ಯ ಇದನ್ನು ಬಹಳ ವಿರೋಧ ಮಾಡಿದೆ. ಆ ಥರ ಆಗಿಲ್ಲ. ಯಾಕಂದರೆ ಅಷ್ಟೊಂದು ಸಾರಿ ನಾವು ಕನ್ಸಲ್ಟೇಷನ್ ಇದನ್ನು ಮಾಡಿದ್ದೀವಿ, ಅವರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಯಾವುದಾದ್ರೂ ಸರಿ ಮಾಡ್ಕೋಬೇಕಂದ್ರೆ ಅದನ್ನು ಸರಿನೂ ಮಾಡ್ಕೊಂಡಿದ್ದೀವಿ. ಇದು ಯಾವುದೋ ಸರಿ ಆಗಬೇಕು, ಇದು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂದರೆ ಅದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಮತ್ತು 2020ಇಂದ ಇದರ ಚರ್ಚೆ ನಡೀತಾನೇ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಇದರ ಚರ್ಚೆ ನಡೀತಾ ಇದೆ. ಆದರೆ ಕಳೆದ 1-1.5 ವರ್ಷ ಮೋದಿಯ 3rd ಗವರ್ಮೆಂಟಲ್ಲಿ ನಾವು ಎಕ್ಸ್ಟೆನ್ಸಿವ್ಲಿ ಇದರ ಬಗ್ಗೆನೇ ಕೂತು ಇದನ್ನು ಏನಾದರೂ ಮಾಡಿ ಲಾಗು ಮಾಡಲೇಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಮಾತಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಹಲವಾರು ಜನ MPs ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ. ಅದು ವೆಸ್ಟ್ ಬೆಂಗಾಲ್ ಅವ್ರು ಇರ್ಬೋದು, ಕೇರಳದವ್ರು ಇರ್ಬೋದು, ತಮಿಳ್ನಾಡು ಅವ್ರು ಇರ್ಬೋದು, ಒಡಿಸ್ಸಾದವ್ರು ಇರ್ಬೋದು, ಪಂಜಾಬ್ ಅವ್ರು ಇರ್ಬೋದು. ಈ ರೀತಿ ಬೇರೆ ಬೇರೆ MPs ಕೂಡ ಬಂದು ನಮ್ಮ ಹತ್ರ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಇದು ಅನ್ಯಾಯ ಆಗುತ್ತೆ, ಇದು ರಾಜ್ಯಕ್ಕೆ ಸರಿ ಆಗುತ್ತೆ, ಈ ಥರ ಮಾಡಬೇಕು ಅಂತ ಹೇಳಿದ್ದಾರೆ. ಇದೆಲ್ಲವನ್ನು ನಾವು ಕೇಳಿಸ್ಕೊಂಡು ಇದರಲ್ಲಿ ಬಟ್ಟಿ ಇಳಿಸುವಂಥ, ನಿಮ್ಮೆಲ್ಲರಿಗೂ ಗೊತ್ತಿದೆ ಬಟ್ಟಿ ಇಳಿಸೋದು ಅಂತ ಹೇಳಿ, ಬಟ್ಟಿ ಇಳಿಸುವಂಥ ಕೆಲಸವನ್ನ ಈ 4 ಕೋಡ್ಗಳಲ್ಲಿ ನಾವು ಮಾಡಿದ್ದೀವಿ. ಅದಕ್ಕಾಗಿ ನಮ್ಮ ಅಪೇಕ್ಷೆ ಇರುವಂಥದ್ದು 45 ಡೇಸಲ್ಲಿ
ನೀವು ಇದನ್ನು ಅಧ್ಯಯನ ಮಾಡಬೇಕು, ನಮಗೆ ಸಲಹೆ ಕೊಡಬೇಕು. ಅದಾದಮೇಲೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಮ್ಮ ಕಸ್ಟಮರ್ಸ್ ಯಾರಿದ್ದಾರೆ, ನಿಮ್ಮ ಎಂಪ್ಲಾಯರ್ಸ್, ನೀವು ಯಾರ ಜೊತೆ ಜೋಡಣೆ ಆಗಿದ್ದೀರಿ, ಎಂಪ್ಲಾಯರ್ಸ್ ಜೊತೆ ಆಗಿರ್ಬೋದು, ಎಂಪ್ಲಾಯೀಸ್ ಜೊತೆ ಆಗಿರ್ಬೋದು, ಅವರಿಗೆ ಇದರ ಸರಿಯಾದ ಮಾರ್ಗದರ್ಶನವನ್ನು ಕೊಡೋದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು. ಇದು ನಮ್ಮ ಹತ್ರ ನಮಗೆ ಅಪೇಕ್ಷೆ ಇರುವಂಥದ್ದು. ಅದಕ್ಕಾಗಿ ನಮಗೆ ಬಹಳ ಖುಷಿಯಾಗಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆದರೆ ಸಾರಿ, ಮಧ್ಯದಲ್ಲಿ ನೀವು ಬೆಳಗ್ಗೆ ಬೇಗನೆ ಬಂದರೂ ಕೂಡ ಪ್ರಧಾನಿಯವರ ಸಂಸದ್ ಕೇಳಲ್ಲಿ ನಮಗೆ ಅವಕಾಶ ಸಿಗಿತ್ತು ಆನ್ಲೈನ್ ಇರೋಕ್ಕೆ. ಎಲ್ಲ ಎಂಪಿಗಳಿಗೆ ಇದು ಸಿಕ್ಕಿರಲಿಲ್ಲ, ಆದರೆ ಕರ್ನಾಟಕದಲ್ಲಿ ನಮಗೆ ಸಿಕ್ಕಿದ್ದು. ಇದು ಮಾಡಲೇಬೇಕು ಅನ್ನುವಂಥದ್ದು ಆಮೇಲೆ ಗೊತ್ತಾಯಿತು. ನಿಮ್ಮದು ಕಾರ್ಯಕ್ರಮ ಫಿಕ್ಸ್ ಆದಮೇಲೆ ನಮಗೆ ಗೊತ್ತಾಯಿತು, ಅಲೋಕ್ ಚಂದ್ರ ಎಲ್ರಿಗೂ ಹೇಳಿದ ಮೇಲೆ ಗೊತ್ತಾಯಿತು ನಾವಿಲ್ಲಿ ಆನ್ಲೈನ್ ಇರಬೇಕು ಅಂಥೇಳಿ, ಅಂದರೆ ಲೈವ್ ಸ್ಟ್ರೀಮಲ್ಲಿ ಇರಬೇಕು ಅಂತ ಗೊತ್ತಾಯಿತು. ಅದಕ್ಕಾಗಿ ಇದನ್ನೇ ಒಂದು ಉಪಯೋಗ ವೇದಿಕೆ ಅಂತ ಮಾಡಿಕೊಂಡು, ಯಾಕಂದರೆ ನಿಮ್ಮ ಟೈಮಿಂಗ್ಸು ಆ ಟೈಮಿಂಗ್ಸು ಸೇಮು ಕ್ಲಾಶ್ ಆಗ್ತಾಯಿತ್ತು. ಅದಕ್ಕೆ ನಿಮಗೂ ಅದನ್ನು ಕೇಳಿಸಿದ್ದೀವಿ. ನಿಮಗೆ ಆಸಕ್ತಿ ಇದ್ದಿರ್ಬೋದು, ಇಲ್ಲದೇ ಇರ್ಬೋದು, ಆದರೂ ನೀವು ಕೇಳಿದ್ದೀರ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ಸರಿ ಯಾವುದೇ ಡೌಟ್ ಇದ್ದರೆ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗಲೂ ಸದಾ ಓಪನ್ ಇದೆ. ನಾವು ರಾಜ್ಯಗಳಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ವಿಶೇಷವಾಗಿ ಒತ್ತು ಕೊಡುವಂಥದ್ದನ್ನು ಬರುವಂಥ ದಿನದಲ್ಲಿ ಮತ್ತೆ ಕನ್ಸಲ್ಟೇಷನ್ ಮಾಡುವಂಥದ್ದನ್ನು ಮಾಡ್ತೀವಿ. ಮ್ಯಾಕ್ಸಿಮಮ್ ರಾಜ್ಯಗಳು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾವೆ. ಇದರಲ್ಲಿ ಪಾರ್ಷಿಯಲಿ ಅಂತೂ ಎಲ್ಲ ರಾಜ್ಯಗಳು ಮಾಡಿದ್ದಾವೆ. ಪಾರ್ಷಿಯಲಿ 4 ಕೋಡ್ಗಳಲ್ಲಿ ಎಲ್ಲ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ. ಕೆಲವುದರಲ್ಲಿ ಯಾರಿಗೆ ಡೌಟ್ ಇದೆ ಅದು ಇನ್ನೂ ಸ್ವಲ್ಪ ಅದಕ್ಕೆ ಅವರು ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಜೊತೆ. ಅವ್ರ ಜೊತೆ ನಾವು ಇದ್ದು, ಟ್ರೇಡ್ ಯೂನಿಯನ್ಸು ಅಷ್ಟೇ, ಯಾವ ಮಟ್ಟದಲ್ಲಿ ಯಾವುದೋ ಒಂದು ರೂಲ್ಸ್ ಚೇಂಜ್ ಆದಾಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬೇಕಾಗಿತ್ತೋ ಆ ರೀತಿಯದ್ದು ಈ ಬಾರಿ ನಾವು ಎಲ್ಲೂ ಕಾಣಲಿಲ್ಲ. ಬಿಕಾಸ್ ರಿಯಲಿ ವಿ ಕನ್ಸಲ್ಟೆಡ್ ವಿತ್ ದೆಮ್. ರಿಯಲಿ ಮನಸ್ಸು ಕೊಟ್ಟು ಅವರನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಅವ್ರು ಏನು ಹೇಳಿದ್ರು ನಾವು ಕೇಳಿಸ್ಕೊಂಡಿದ್ದೀವಿ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಇದರಲ್ಲಿ ಮಹಿಳೆ ಪುರುಷನಿಗೆ ಈಕ್ವಲ್ ವೇಜಸ್ ಕೊಡಬೇಕನ್ನುವಂಥದ್ದು ಇರ್ಬೋದು, ಅಥವಾ ಟೈಮಿಗೆ ಸರಿಯಾಗಿ ವೇಜಸ್ ಕೊಡಬೇಕನ್ನುವಂಥದ್ದು ಇರ್ಬೋದು. ಇಂಥ ಹಲವಾರು ಸುಧಾರಣೆಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಬರುವಂಥ ದಿನದಲ್ಲಿ ಖಂಡಿತವಾಗಿ ನಮಗೆ ಬಹಳ ಖುಷಿಯಾಗಿರೋದು ಎಲ್ಲ ಎಂಪ್ಲಾಯರ್ಸ್ ಅಂದರೆ ಡಿಕ್ರಿಮಿನಲೈಸೇಷನ್ ಮಾಡಿರುವಂಥದ್ದು ತುಂಬ ಎಲ್ಲರಿಗೂ ಖುಷಿಯಾಗಿದೆ. ಯಾಕಂದರೆ ತುಂಬ ಜನ ತಪ್ಪು ಮಾಡಿ, ಯಾರೋ ಮ್ಯಾನೇಜರ್ ತಪ್ಪು ಮಾಡಿದ್ರು ಕೂಡ ಓನರ್ ಜೈಲಿಗೆ ಹೋಗಿದ್ದನ್ನು ನಾವು ದೇಶದಲ್ಲಿ ಕಂಡಿದ್ದೀವಿ. ಅದಕ್ಕಾಗಿ ಇವತ್ತು ಅಂಥದ್ದು ಆಗಿರುವಂಥದ್ದು ಆಗಿದೆ. ಇಷ್ಟೊಂದು ಲಾಂಗ್ ರೂಲ್ಸಿಂದ ನಾವು ಆಚೆ ಬಂದಿದ್ದೀವಿ. ಮತ್ತು ಸಿಂಗಲ್ ರಿಜಿಸ್ಟ್ರೇಷನು, ಸಿಂಗಲ್ ಲೈಸೆನ್ಸಿಂಗು, ಇದೆಲ್ಲವೂ ಕೂಡ ಬರುವಂಥ ದಿನದಲ್ಲಿ ಎಂಪ್ಲಾಯರ್ಸಿಗೆ ಅನುಕೂಲ ಆಗುವಂಥದ್ದಿದೆ. ಅದಕ್ಕಾಗಿ ಇದನ್ನು ಎಲ್ಲವನ್ನ ಕೂಡ ಅಧ್ಯಯನ ಮಾಡಿ ನಿಮಗೆ ನಿಮ್ಮದೇ ಆದ ರೀತಿಯಲ್ಲಿ ನಿಮಗೆ ಇಲ್ಲಿ ಕೂತಿರುವಂಥ ಹಲವಾರು ಬೇರೆ ಬೇರೆ ಆರ್ಗನೈಸೇಷನ್ ಅವರಿಗೆ ನಿಮ್ಮ ಆರ್ಗನೈಸೇಷನ್ಗೆ ಇದು ಎಲ್ಲಿ ಫಿಟ್ ಇನ್ ಆಗುತ್ತೆ ಅದನ್ನು ಅಧ್ಯಯನ ಮಾಡಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಬರುವಂಥ ದಿನದಲ್ಲಿ ನಮ್ಮ ಅಪೇಕ್ಷೆ ಇರುವಂಥದ್ದು ಒಂದೇ, ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವರ್ಕರ್, ಅವನು ಆರ್ಗನೈಸ್ಡ್ ಇರ್ಬೋದು, ಅನ್ಆರ್ಗನೈಸ್ಡ್ ಇರ್ಬೋದು, ಅವನ ಲೈಫ್ಗೆ ಸೆಕ್ಯೂರಿಟಿ ಸಿಗಬೇಕು. ಅವನು ಒಂದಷ್ಟು ಬಚಾವತ್ ಮಾಡಬೇಕು, ಅವನು ಒಂದಷ್ಟು ಸೇವ್ ಮಾಡಬೇಕು. ಆ ಸೇವ್ ಮಾಡಿದ ಹಣ ಸರಿಯಾದ ಜಾಗದಲ್ಲಿ ಇರಬೇಕು. ನಾವು ನೋಡಿದ್ವಿ, ಏಕೆ ರಿಟೈರ್ಡ್ ಆದಂಥ ಜನ ಬೆಂಗಳೂರಲ್ಲಿ ಸೊಸೈಟಿಗಳ ಹಾಕಿ ಮುಳುಗಿ ಸುಸೈಡ್ ಮಾಡಿದ್ದನ್ನು ಕೂಡ ನಾವು ಕಂಡಿದ್ದೀವಿ. ಇಂಥ ಪರಿಸ್ಥಿತಿ ಯಾವ ಉದ್ಯೋಗಿಗೆ ಬರಬಾರ್ದು. ಯಾಕೆ ಲೈಫ್ ಟೈಮ್ ಅವನು ಕೆಲಸ ಮಾಡಿರ್ತಾನೆ. ಲೈಫ್ ಟೈಮ್ನ ಅವನ ಫಂಡನ್ನು, ಪೆನ್ಷನ್ ಫಂಡನ್ನು, ಈ ಫಂಡನ್ನು ಯಾವುದೋ ಒಂದು ಹೆಚ್ಚು ಲಾಭ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇಲ್ಲೇ ನಮ್ಮಲ್ಲೇ ಆಗಿದೆ. EPFO ಬೆಂಗಳೂರಲ್ಲಿ ಅಲ್ಲೇ ಎಂಪ್ಲಾಯೀಸ್ ಸೇರಿ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ. ಯಾರಿಗೆ ಗೊತ್ತಿಲ್ಲ, ಎಂಪ್ಲಾಯೀಸಿಗೆ 70 ಕೋಟಿ ಸಂಗ್ರಹ ಮಾಡಿದ್ದಾರೆ. ಇವತ್ತು ಕೈ ಎತ್ತಿದ್ದಾರೆ. ಎಲ್ಲಿ? EPFO ಒಳಗೆ ಇಂಥದ್ದು ನಡೆಯಬಹುದು ಅಂತ ನಮ್ಗೆ ಗೊತ್ತಿರಲಿಲ್ಲ. ನನ್ನ ಹತ್ರ ಕಂಪ್ಲೇಂಟ್ ಬರುವಾಗಲೇ ನನಗೆ ಆಶ್ಚರ್ಯ ಆಯಿತು. ಸರ್ಕಾರಿ ನೌಕರರಲ್ಲಿ ಕೂಡ ಈ ಥರ ಮಾಡೋಕ್ಕೆ ಸಾಧ್ಯನಾ? ಮತ್ತು ಪಬ್ಲಿಕ್ ಮಾಡೇ ಮಾಡ್ತಾರೆ. ಅದಕ್ಕಾಗಿ ಇಂಥದನ್ನು ನಾವು ತಡಿಬೇಕು ಅಂತಂದರೆ ನಮ್ಮ ಅತ್ಯಂತ ಟ್ರಸ್ಟೆಡು, ನಾವು ಎಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ EPFO ಒಂದು ಬ್ಯಾಂಕ್ ಥರ ಆಗಬೇಕು. ATM ಕೊಡಬೇಕು, ನಿಮಗೆ ಬೇಕಾದಾಗ ನೀವು ದುಡ್ಡು ತಗೋಬಹುದು ಅನ್ನುವಂಥದ್ದನ್ನು ಮಾಡಬೇಕು. ಇದನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ದುಡ್ಡುಗೆ ಅಪ್ಲೈ ಮಾಡಿ ಅದು ಪ್ರೋಸೆಸ್ ಆಗಿ ಅದು ನಮಗೆ ಸಿಗುವಾಗ ಆ ಪೇಷಂಟ್ ಇರ್ತಾನೆ ಇರಲ್ವೋ ಗೊತ್ತಿಲ್ಲ. ಅದಕ್ಕಾಗಿ ಇದನ್ನು ಈಸಿ ಮಾಡೋದಕ್ಕೆ ಏನು ಮಾಡ್ಬೋದು, ಮತ್ತು ATM ಥರ ಕಾರ್ಡನ್ನು ಉಪಯೋಗ ಮಾಡೋಕ್ಕೆ ನಾವು ಏನು ಮಾಡ್ಬೋದು, ಇದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇಂಥ ಎಲ್ಲವೂ ಕೂಡ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು, ಈಸ್ ಆಫ್ ಡೂಯಿಂಗ್ ವರ್ಕಿಂಗ್ ಅನ್ನು ಮಾಡೋದಕ್ಕೆ ವಿಶೇಷವಾಗಿ ಭಾರತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಬರುವಂಥ ದಿನದಲ್ಲಿ
ಎಲ್ಲರಿಗೂ EPFO ಸಿಗಬೇಕು, ಎಲ್ಲರಿಗೂ ESI ಸೌಲಭ್ಯ ಸಿಗಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಎಲ್ಲರೂ ಒಳ್ಳೆ ಬಿಸ್ನೆಸ್ ಮಾಡಬೇಕು. ಯಾಕೆಂದರೆ ಭಾರತ 2047ಗೆ ವಿಕಸಿತ ಭಾರತ ಆಗಬೇಕು ಅಂದರೆ ಒಂದು ಕೈಯಿಂದ ಆಗಲ್ಲ, ಒಂದು ಫೀಲ್ಡಿಂದ ಆಗಲ್ಲ. ಎಲ್ಲ ವರ್ಗದಲ್ಲಿ ಜನ ಕೂಡ ಖುಷಿಯಿಂದ ಕೆಲಸ ಮಾಡಬೇಕು, ಖುಷಿಯಿಂದ ಸೇವ್ ಮಾಡಬೇಕು. ನಮ್ಮಲ್ಲಿ ಫಾರಿನ್ ಕಲ್ಚರು ತುಂಬ ಸಿಟಿಗಳಲ್ಲಿ ಮಕ್ಕಳಿಗೆ ಬರ್ತಾ ಇದೆ. ಈ ತಿಂಗಳ ಸಂಬಳವನ್ನು ಈ ತಿಂಗಳೇ ಖರ್ಚು ಮಾಡು ಅಂಥೇಳಿ. ಅದನ್ನು ಬಿಡಿಸ್ಬಿಟ್ಟು ಸ್ವಲ್ಪ ಸೇವ್ ಆಗುವ ರೀತಿ ನೆಕ್ಸ್ಟ್ ಮಂತ್ ಸ್ಯಾಲ್ರಿಗೆ ಹೋಗಿದ್ದೀರಿ, ನೆಕ್ಸ್ಟ್ ಮಂತ್ ಸ್ಯಾಲ್ರಿಯನ್ನು ಈ ತಿಂಗಳೇ ತಗೋಂತೇಳಿ. ಅದಕ್ಕಾಗಿ ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಈ ತಿಂಗಳು ತಗೊಳ್ಳೋದು, ಈ ತಿಂಗಳ ಸ್ಯಾಲ್ರಿಯನ್ನು ಈ ತಿಂಗಳೇ ಖರ್ಚು ಮಾಡೋದು, ಇದೆಲ್ಲವೂ ಕೂಡ ಹೊಸ ಪದ್ಧತಿ ಬೆಳೀತಿದೆ. ಒಂದು 2-3 ವರ್ಷ ಅವರು ಇನ್ಫೋಸಿಸ್ ಅಲ್ಲ ಅಥವಾ ವಿಪ್ರೋದಲ್ಲ ಹೊರಗೆ ಹೋಗಿರ್ತಾರೆ, ಅಲ್ಲಿ ನೋಡಿ ಬಂದು ಅದನ್ನೇ ಕಲ್ತ್ಕೊಂಡು ಬಂದು ಇಲ್ಲೂ ಮಾಡಿರ್ತಾರೆ ಕೆಲವರು. ಅದಕ್ಕಾಗಿ ಇದಲ್ಲ, ನಮ್ಮ ದೇಶದ ಪ್ರಬುದ್ಧತೆನೇ ನಮ್ಮ ದೇಶದ ದೊಡ್ಡ ಆಸ್ತಿಯೇ ಸೇವಿಂಗ್. ಒಂದು ಚಿನ್ನದಲ್ಲಿ ಸೇವಿಂಗು, ಇನ್ನೊಂದು ದುಡ್ಡಲ್ಲಿ ಸೇವಿಂಗು. ಇದು ಎರಡೂ ಸೇವಿಂಗ್. ಇದು ಚಿನ್ನ ಆದರೂ ತಗೊಳ್ಳಿ, ರೇಟ್ ಏರ್ತಾನೆ ಇದೆ, ಯಾವಾಗ ಬೇಕಾದ್ರೂ ಮಾರ್ಕೋಬೋದು. ಯಾರಿಗೋ ತೊಂದರೆ ಬಂತು ಅಂದರೆ ಯಾವಾಗ ಬೇಕಾದ್ರೂ ಮಾರ್ಕೋಬೋದು. ಗಂಡು ಮಕ್ಕಳಿಗೆ ಅನ್ನಿಸ್ಬೋದು ನಮ್ಮ ಹೆಣ್ಮಕ್ಳು ಚಿನ್ನ ಕೇಳ್ತಾನೆ ಇದ್ದಾರೆ, ರೇಟ್ ಇಷ್ಟ ಆಗಿದೆ ಅಂತ. ಆದರೆ ನೀವು ಸೇವ್ ಮಾಡ್ತಾ ಇದ್ದೀರಿ. ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನೀವು ಸೇವ್ ಮಾಡ್ತಾ ಇದ್ದೀರಿ. ಯಾವತ್ತೋ ತೊಂದರೆ ಆಯಿತು ಅಂತಂದರೆ ನಮ್ಮ ಹೆಣ್ಮಕ್ಳು ನನ್ನ ಚಿನ್ನ ನಾನು ಕೊಡಲ್ಲ ಅಂತ ಯಾರ ಮನೆಯಲ್ಲಿ ಹೇಳಲ್ಲ, ಮೊದಲು ತಾಯಿ ಎತ್ತಿ ಕೊಡ್ತಾಳೆ. ಅದಕ್ಕಾಗಿ ಇಂಥದ್ದು ತುಂಬ ಅಗತ್ಯ ಇದೆ, ಇದನ್ನು ಮಾಡಲೇಬೇಕು. ನಾವು ಸೇವ್ ಮಾಡೋದನ್ನು ನಮ್ಮ ಮಕ್ಕಳಿಗೆ, ಮುಂದಿನ ಜನ್ರೇಷನ್ಗೆ ನಾವು ಕಳಿಸ್ಬೇಕು. ಅದಕ್ಕೆ EPFO ಬೆಸ್ಟ್ ಅಂತ ಅನ್ನಿಸ್ಬೇಕು. ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. EPFO ದಿ ಬೆಸ್ಟ್ ಅಂತ ಅನ್ನಿಸ್ಬೇಕು. ಅದನ್ನು ಮಾಡೋಕ್ಕೆ ನಾವೆಲ್ಲ ರೀತಿಯ ಪ್ರಯತ್ನವನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿ, ಬಾಕಿ ಸಾಕಷ್ಟು ನಿಮ್ಮ ಸಂಶಯಗಳಿಗೆ ನಮ್ಮ JS ಜಾಯಿಂಟ್ ಸೆಕ್ರೆಟರಿ ಅಡ್ವೈಸರು ಆನ್ಸರ್ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಕೂಡ ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಆನ್ಸರ್ ಮಾಡೋಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ರೆಡಿ ಇದೆ ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸಿ, ಸ್ಪೆಷಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟ್ಸ್ ಆಫ್ ಇಂಡಿಯಾ ಈ ಕಾರ್ಯಕ್ರಮವನ್ನು, ಇದು ನನಗೆ ಅನಿಸುತ್ತೆ ನಾವು 3ನೇ ಬಾರಿ ಭೇಟಿ ಆಗ್ತಾ ಇದ್ವಿ, ಇಲ್ಲೇ ಕಾರ್ಯಕ್ರಮ ಮಾಡ್ತಿದ್ದೀವಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ನೀವು ಸಹಕಾರವನ್ನು ಕೊಡ್ತಾ ಇದ್ದೀರಿ. ಗೌರ್ಮೆಂಟ್ ಆಫ್ ಇಂಡಿಯಾದ ಜೊತೆ ಸೇರಿ ಕೆಲಸ ಮಾಡಬೇಕನ್ನುವಂಥ ನಿಮ್ಮ ಭಾವನೆ ಇದೆ. ಅದಕ್ಕೆ ನಿಮ್ಮೆಲ್ಲರಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಬೆಳಗಿನಿಂದ ಬಂದು ಭಾಗವಹಿಸಿದ್ದೀರಿ, ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಧನ್ಯವಾದಗಳು.